ಮೇಲೆ ದಯವಿಟ್ಟು ಸ್ನೇಹ ಮಾಡೋದು ಒಂದು ಸಲ ಅಲ್ಲ 10 ಸಲ ಯೋಚನೆ ಮಾಡ್ರಿ. ಯಾಕಂತಂದ್ರೆ ನಮ್ ಗುಂಡಿ ತೋಡೋರು ಅವರೇ ಪಕ್ಕದಲ್ಲಿ ಇದ್ಕೊಂಡು ಇವತ್ತು ಯಾರಾದ್ರೂ ಹಾಳಾಗಿದ್ದೀರಿ ಅಂದ್ರೆ ನಮ್ ಜೊತೆಯಲ್ಲಿರೋರಿಂದಾನೆ. ನಿಜನಾ? ನೀವೇ ಕೃತಜ್ಞ ಅಲ್ಲ ಅಣ್ಣ, ನಿಜ ತಾನೇ ಅಣ್ಣ ಇದು? ಆ ಕಾರಣಕ್ಕ ಸಂತು ಪಕ್ಕದಲ್ಲಿ ಇದ್ರಲ್ಲ ಅದಕ್ಕೆ. ಇಲ್ಲ ಅಲ್ಲಲ್ಲ, ಒಳಗಡೆ ಮಾತ್ರ ನಾವು ಸಂತು ಪಂತು ಆಗಿಲ್ಲ, ಹೊರಗಡೆನೂ ಇದ್ದೀರಿ. ಅದು ಎಕ್ಸಾಂಪಲ್ ಅಣ್ಣ. ಯಾಕಂತಂದ್ರೆ ಆ ಕಾರಣಕ್ಕ ದಯವಿಟ್ಟು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ಮೊಬೈಲ್ ಇಟ್ಕೊಂಡು ಅದೇನೇನೋ ಮಾಡ್ತಾರೆ. ನಾವು ಬೆಳಿಗ್ಗೆ ಟೀ ಕುಡಿಯೋರು, ಸಾಯಂಕಾಲ ಟೀ ಕುಡಿಯೋರು ಇದ್ದೀರಿ. ಆ ಟೀ ಕುಡಿಯೋ ಟೈಮಲ್ಲಿ ಕೆಲವೊಂದು ಮಾತುಗಳು ಹಂಚ್ಕೊಂತೀರಿ. ಯಾಕಂತಂದ್ರೆ ಸ್ನೇಹ ಅನ್ನೋದು ಎಲ್ಲಾ ಸಂಬಂಧಗಳಕನ್ನ ಮಿಗಿಲಾದದ್ದು. ಒಂದು ಅಣ್ಣ ತಮ್ಮಂದ್ರ ಸಂಬಂಧಕ್ಕನ್ನ, ಗಂಡ ಹೆಂಡತಿ ಸಂಬಂಧಕ್ಕನ್ನ, ತಾಯಿ ಮಕ್ಕಳ ತಂದೆ ಮಕ್ಕಳ ಸಂಬಂಧಕ್ಕನ್ನ ಮಿಗಿಲಾದದ್ದು. ನಾವು ಹಂಚ್ಕೊಂಡು ಅವಾಗ ಅಣ್ಣ ನಾನು ಸ್ವಲ್ಪ ಮಾತು ಬಳಸಿದ್ರೇನೆ ನೋಡ್ರಿ, ಅಪ್ಪನ ಕುಡ್ದವ್ರು ಅಲ್ಲೇ ಮರ್ತು ಬಿಡ್ತಾರೆ, ಮೀಂಡ್ರಿ ಕುಡ್ದವ್ರು ಅದ್ರ ಎತ್ಕೊಂಡೋಗಿ ಬೇರೆಯವ್ರು ಕೇಳ್ತಾರೆ. ಆ ಕಾರಣಕ್ಕ ನಾನು ಏನ್ ಹೇಳ್ತೀನಿ ಅಂದ್ರೆ, ಮುಂದೆ ಮಾತಾಡೋರು ಅಪ್ಪನ ಕುಡ್ದವ್ರು, ಹಿಂದೆ ಮಾತಾಡೋರು ಮೀಂಡ್ರಿ ಕುಡ್ದವ್ರು.